ಸಣ್ಣ ಹಳ್ಳಿ. ಆ ಹಳ್ಳಿಯ ಹೊರವಲಯದಲ್ಲಿ ಒಂದು ಹಳೆಯ ಮನೆಯಿತ್ತು. ಮಕ್ಕಳ ಮನೆ ನೋಡಿದ್ರೆ ಹೇಳ್ತಿದ್ರು, ಅಯ್ಯೋ, ಅಲ್ಲಿ ಭೂತ ಇದೆ. ಆದ್ರೆ ಆ ಭೂತ ಭಯಂಕರ ಅಲ್ಲ, ಅದು ಮುದ್ದು ಭೂತ. ಅದರ ಹೆಸರು ಚಿನ್ನು ಭೂತ. ರಾತ್ರಿ ಏನಾಗ್ತಿತ್ತು? ರಾತ್ರಿ ಆಯ್ತು ಅಂದ್ರೆ ಚಂದ್ರನ ಬೆಳಕು ಹೊಳೆಯುತ್ತಿತ್ತು. ಅದೇ ಸಮಯಕ್ಕೆ ಚಿನ್ನು ಭೂತ ಹೊರಗ್ ಬರ್ತಿತ್ತು. ಆದ್ರೆ ಅದು ಜನ ಭಯಪಡಿಸೋದೂ ಇಲ್ಲ, ಕೂಗೋದೂ ಇಲ್ಲ. ಅದೇನ್ ಮಾಡ್ತಿತ್ತಂದ್ರೆ ಬಿದ್ದಿರುವ ಆಟಿಕೆಗಳನ್ನು ಜೋಡ್ಸೋದು, ಟಮ್ಯ ಭೆಕ್. ಮಗು ಅಳ್ತಿದ್ರೆ ಲಾಲಿ ಹಾಡೋದು, ಬಳ್ಳ ಭೆಕ್. ಹಸಿದಾದ ಮರಿಗೆ ಹಾಲ್ ಕೊಡೋದು, ಮ್ಯಾವ್. ಮಕ್ಕಳು ಭೇಟಿ ಮಾಡಿದ್ರು. ಒಂದಿನ ರವಿ ಮತ್ತು ಕಾವ್ಯ ಅನ್ನೋ ಇಬ್ರು ಮಕ್ಳು ಆ ಹಳೆಯ ಮನೆ ಹತ್ರ ಹೋದ್ರು. ಕಾವ್ಯ ನಡ್ಗುತ್ತಾ ಹೇಳಿದ್ಲು, ರವಿ, ಭೂತ ಬಂದ್ರೆ. ಅಷ್ಟ್ರಲ್ಲಿ ಹಾಯ್ ಅಂತ ಮುದ್ದು ಶಬ್ದ. ಎದ್ರಿಗ್ ನಿಂತಿದ್ದದ್ದು ಚಿನ್ನು ಭೂತ. ಭಯ ಇಲ್ಲ, ನಗು ಮಾತ್ರ. ಚಿನ್ನು ಭೂತ ನಗ್ತಾ ಹೇಳ್ತು, ನಾನು ಭೂತ ಅಷ್ಟೇ, ಆದ್ರೆ ಮಕ್ಕಳಿಗೆ ಫ್ರೆಂಡ್. ಅದು ಮಾಯಾಜಾಲ ಮಾಡ್ತು. ಬಣ್ಣ ಬಣ್ಣದ ಬಲೂನ್, ಚಾಕ್ಲೇಟ್, ಹಾರುವ ಆಟಿಕೆ. ಹೇಳ್ತು, ನಾನು ಭೂತ ಅಷ್ಟೇ, ಆದ್ರೆ ಮಕ್ಕಳಿಗೆ ಫ್ರೆಂಡ್. ಅದು ಮಾಯಾಜಾಲ ಮಾಡ್ತು. ಬಣ್ಣ ಬಣ್ಣದ ಬಲೂನ್, ಚಾಕ್ಲೇಟ್, ಹಾರುವ ಆಟಿಕೆ. ಮಕ್ಕಳು ಜೋರಾಗ್ ನಗ್ತಾ ಹೇಳಿದ್ರು, ನೀನು ಸೂಪರ್ ಭೂತ. ಒಂದು ಚಿಕ್ಕ ಪಾಠ. ಚಿನ್ನು ಭೂತ ಹೇಳ್ತು, ಭೂತ ಅಂದ್ರೆ ಕೆಟ್ಟದಲ್ಲ, ಒಳ್ಳೆಯ ಹೃದಯ ಇದ್ರೆ ಭೂತ ಕೂಡ ಸ್ನೇಹಿತ. ಅಂದಿನಿಂದ ಆ ಮನೆಗೆ ಯಾರೂ ಭಯಪಡ್ಲಿಲ್ಲ. ಮಕ್ಕಳು ಹೇಳ್ತಿದ್ರು, ಅದು ಭೂತ ಮನೆಯಲ್ಲ, ಮುದ್ದು ಭೂತದ ಮನೆ. ಕೊನೆ. ಇಂದಿಗೂ ರಾತ್ರಿ ಚಂದ್ರ ಬೆಳಕಿನಲ್ಲಿ ಮಕ್ಕಳು ನಗ್ತಾ ಕೇಳ್ತಾರೆ, ಚಿನ್ನುಭೂತ ಹಾಯ್, ಮತ್ತು ಚಿನ್ನುಭೂತ ನಗ್ತಾ ಕೈ ಬೀಸುತ್ತೆ.